ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಹೇಗೆ ಮಾಡ್ತಾಯಿದ್ದೀವಿ ರಾಯರ್ಗೆ ಅಂತ ತೋರಿಸ್ತಾ ಇದ್ದೀವಿ. ಸೊ ಇವತ್ತು ಏಕಾದಶಿ ಆಗಿರೋದ್ರಿಂದ ಅದು ಗುರುವಾರ ಬಂದಿರೋದ್ರಿಂದ ರಾಯರು ಉಪವಾಸ ಮಾಡಿರ್ತಾರೆ ಅಲ್ವಾ. ಸೊ ಅದಕ್ಕೆ ಅಂತ ಬರೀ ಇವತ್ತು ತುಳಸಿಯಲ್ಲಿ ರಾಯರಿಗೆ ಇಟ್ಟಿದ್ದೀವಿ. ಸೊ ನಾಳೆ ಬಂದು ಹೂವಿನ ಅಲಂಕಾರ ಮಾಡಿ ಹೇಗೆ ಅಂತ ನಿಮಗೆ ತೋರಿಸ್ತೀವಿ. ಮತ್ತು ನಾನು ಇದು ಗೋವಿಂದ ಕೋಟಿ ಬುಕ್ಕು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಕೋಟಿ ಸರಿ ಗೋವಿಂದ ಅಂತ ಬರೆದ್ರೆ ನಿಮಗೆ ತಿರುಪತಿಯಲ್ಲಿ VIP ದರ್ಶನ ಸಿಗುತ್ತೆ. ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ. ಇದು ಬುಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಲಿಂಕ್. ಸೊ ನೀವು ಕೂಡ ತೊಗೊಂಡು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಮಾಯಿಂಟಿ ಬಂಗಾರ ಮೂವಿ ನೋಡಿದೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಸಮಂತ್ ಅವರು, ನೀವು ಸಹ ನೋಡಿ. ಸೊ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಲಹರಿಗೆ ಫ್ರೈಡ್ ರೈಸ್ ಅಂದರೆ ಇಷ್ಟನಂತೆ. ನನ್ನ ಫ್ರೆಂಡ್ಗೆ ಮಾಡ್ಕೊಂಡು ತೊಗೊಂಡು ಬಾ ಅಂತ ನನಗೆ ಆರ್ಡರ್ ಮಾಡಿದ್ದಾಳೆ. ಸೊ ನೋಡಿ, ಫ್ರೈಡ್ ರೈಸ್ ರೆಡಿ ಆಗಿದೆ. ಇವಾಗ ಅವ್ರ ಮನೆಗೆ ಹೋಗಿ ಕೊಡೋಣ. ರೈಸ್ ಇವಾಗ ರೀಚ್ ಆಗಿದ್ದೀವಿ. ತೆಗೀರಿ ಮೇಡಮ್. ನೋಡಿ ಗೈಸ್, ಸ್ವೀಟ್ ತಂದು ಕೊಟ್ಟಿದ್ದಾಳೆ. ಅವರು ಕಾರ್ ತಗೊಂಡ್ರಂತೆ. ಸೊ ಅದಕ್ಕೆ ನೋಡಿ ಇವತ್ತು ಕೊಡ್ತಾ ಇದ್ದಾಳೆ ಸ್ವೀಟು. ನೀವು ತಿನ್ನಿ ಗೈಸ್. ಅವಳು ಇವತ್ತು ಗೈಸ್ ಬಂದಿದ್ದು, ಸೊ ಇವತ್ತು ಕೊಡ್ತೀನಿ. ಓಕೆ ಫೈನ್. ಇನ್ನೊಂದು ಸ್ವೀಟ್ ಅಂತೆ ನನಗೋಸ್ಕರ ತಂದಿದ್ದಾಳಂತೆ. ಮೈ ಫೇವ್ರೆಟ್ ಸ್ವೀಟ್ ಕಾಜು. ಸೊ ಫ್ರೈಡ್ ರೈಸ್ ಓಪನ್ ಮಾಡ್ತಾ ಇದ್ದಾಳೆ. ಟೇಸ್ಟ್ ಹೇಳೆ ಹೆಂಗಿದೆ ಅಂತ. ತಿನ್ನು ಬೇಗ. ಸ್ವಲ್ಪ ಕಾಳ್ತೀಯ? ಚಪ್ಪು ನೋಡಿದ್ರ. ಸೊ ಗೈಸ್ ನೋಡಿ ಗೈಸ್, ಇದೇ ಸ್ಕೂಲು ನಾವು ಓದಿದ್ದು ಗೈಸ್. ಹೆಂಗಾಗಿದೆ ಅಂತ ನೋಡಿ. ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಗೌರಿಬಿದನೂರ್. ಸೊ ನಮ್ಮ ಕ್ಲಾಸ್ ಟೀಚರ್ನ ಮೀಟ್ ಮಾಡೋಕ್ಕೆ ಬಂದ್ವಿ ಗೈಸ್. ಅವರು ಲಾಸ್ಟ್ ಇಯರ್ ಬಿಟ್ಟೋಗ್ಬಿಟ್ಟಿದ್ದಾರಂತೆ. ಸೊ ಬೇಜಾರಾಗೋಯ್ತು. ರಾಜಣ್ಣ ಸರ್ ಅಂತ ಅವರು. ಸೊ ಗೈಸ್, ನನ್ನ ತಂಗಿ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾಳೆ ಅನಿಸುತ್ತೆ. ಎಲ್ಲೋ ಕಾಣಿಸ್ತಾನೆ. ಅಗೊಳಿ ಬಂದು ಇವಾಗ ಬರ್ತಾ ಇದ್ದಾಳೆ. ಅಲ್ಲಿ ನೋಡಿ ಅಗೊಳಿ ಬಂದ್ಲು. ಅವಳಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಮುಂದೆನೇ ನಿಂತ್ಕೊಂಡಿದ್ದೀವಿ. ಅವಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನೋಡಿ. ಹೆಂಗೆ ಹೋಗ್ತಾ ಇದ್ದಾಳೆ ರಾಮ. ಅಲ್ಲಿ ನೋಡಿ ಆ್ಯಕ್ಚುಲಿ ನಮ್ಮ ಅಕ್ಕ ಅಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದು ನಮ್ಗೆ ಗೊತ್ತಾಗಲ್ಲ. ಇವತ್ತು ಸಂಜೆ ಮತ್ತು ರಾಯರ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಸ್ವಲ್ಪ ತುಳಸಿಯಲ್ಲಿ ಮಾತ್ರ ಅಲಂಕಾರ ಮಾಡಿದರು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಬಾಯ್.